ಸ್ಪೀಡ್ ಸ್ವಲ್ಪ ಗಾಡಿ ಸ್ಪೀಡ್ ಅಲ್ಲಿ ಇದ್ರು ಅಂತ ಅಂದ್ರೆ ಬೇಗ ಹಾಸ್ಪಿಟಲ್ ರೀಚ್ ಆದ್ರೆ ಸಾಕು ಅಂತ ನೀವು ಹೋಗ್ತಾ ಇದ್ರಿ ಅಂತ. ಹೌದು, ಅವರು ಈ ನೋವು ತಡಿತಾ ಇದಾರೆ, ಅವ್ರ ಕೈಲಿ ತಡೆಯಕ್ಕಾಗದ್ರಿಂದ ನಾನು ಅವ್ರ ಹಿಂದೆ ಕೂತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವ್ರು ಹಂಗೂ ನಾನು ಹೇಳ್ತಾ ಇದ್ದೀನಿ ಕಂಟ್ರೋಲ್ ಆಗಂತ ಅವ್ರು ನನ್ನ ಬೈಕೊಂಡು ಹೋಗ್ತಾ ಇದಾರೆ. ಪೇಯ್ನ್ ಇತ್ತು ಹೋಗ್ಬೇಕಂದ್ರೆ, ಇಲ್ಲಿಂದಾನೇ ಗಾಡಿಲಿ ಹೋಗ್ಬೇಕಂದ್ರೆ ಪೇಯ್ನ್ ತುಂಬಾ ಸಿವಿಯರ್ ಆಗಿತ್ತು ಸರ್. ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ನಿಮ್ಗೆ ಫ್ಯಾಮಿಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳು ಎಷ್ಟು ಜನ? ಹೀಗೆ 5 ವರ್ಷ ಆಯ್ತು ಸರ್ ಆಕ್ಚುಲಿ ಮದ್ವೆ ಆಗಿ. ಮಕ್ಳಿಬ್ರು, ಒಂದು ಗಂಡ್ ಮಗು 5 years ಮಗು, ಒಂದ್ ಹೆಣ್ ಮಗು 1.5 year. ಅವ್ರು ಆಟೋಮೊಬೈಲ್ಸ್ ವರ್ಕ್ ಹಂಗೂ ಆಟೋಮೊಬೈಲ್ಸ್ ಮಾಡ್ತಾ ಇದ್ರು. ನನ್ ಬಂಗಾರ ಇಡಂಗಿದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿಟ್ರು. ಅದೇ ಒಂದು ಯೋಚನೆ ಸರ್. ಇವಾಗ ಇಲ್ಲ ಅಂದಿದ ತಕ್ಷಣ ಒಂದು ಯೋಚನೆ ಅಂದ್ರೆ, ಇರೋ ಗಂಟ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅವರು ಹೆಲ್ಪಿಂಗ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು ಸರ್. ಬೇರೆ ನಮ್ಗೆ ಮಾತ್ರ ಅಲ್ಲ, ಬೇರೆ ಯಾರಿಗೋ ಏನೋ ಪ್ರಾಬ್ಲಮ್ ಇದ್ರೂ ಮುಂದಕ್ಕೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ, ಅದೇ ಒಂದು ಬೇಜಾರಾಗುತ್ತೆ ಸರ್. ಏನ್ ಹೇಳ್ತೀರಮ್ಮ? ಈಗ ಒಂದ್ ಕಡೆ ಯಾರು ಹೆಲ್ಪ್ ಮಾಡಿಲ್ಲ, ಆ ಕ್ಷಣದಲ್ಲಿ ನಮ್ಮ ಯಜಮಾನರು ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಹ ಬದುಕುಳಿಯುವಂತ ಅವಕಾಶಗಳಿತ್ತು ಅಂತ ಹೇಳ್ತೀರಿ. ಆ ಬಳಿಕ ನೀವು ಕೂಡ ಒಂದು ಡೊನೇಟ್ ಮಾಡಿ ಇಡ್ತಿರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಸೊಸೈಟಿಗೆ? ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರ್ಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್. ಅಷ್ಟೇ ಹೇಳೋದು ನಾವು. ಒಂದು ಇಮ್ಯುನಿಟಿ ಇರಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ ಅಷ್ಟೇ. ಸ್ಪೀಡ್ ಸ್ವಲ್ಪ ಗಾಡಿ ಸ್ಪೀಡ್ ಅಲ್ಲಿ ಇದ್ರು ಅಂತ ಅಂದ್ರೆ ಬೇಗ ಹಾಸ್ಪಿಟಲ್ ರೀಚ್ ಆದ್ರೆ ಸಾಕು ಅಂತ ನೀವು ಹೋಗ್ತಾ ಇದ್ರಿ ಅಂತ. ಹೌದು, ಅವರು ಈ ನೋವು ತಡಿತಾ ಇದಾರೆ, ಅವ್ರ ಕೈಲಿ ತಡೆಯಕ್ಕಾಗದ್ರಿಂದ ನಾನು ಅವ್ರ ಹಿಂದೆ ಕೂತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವ್ರು ಹಂಗೂ ನಾನು ಹೇಳ್ತಾ ಇದ್ದೀನಿ ಕಂಟ್ರೋಲ್ ಆಗಂತ ಅವ್ರು ನನ್ನ ಬೈಕೊಂಡು ಹೋಗ್ತಾ ಇದಾರೆ. ಪೇಯ್ನ್ ಇತ್ತು ಹೋಗ್ಬೇಕಂದ್ರೆ, ಇಲ್ಲಿಂದಾನೇ ಗಾಡಿಲಿ ಹೋಗ್ಬೇಕಂದ್ರೆ ಪೇಯ್ನ್ ತುಂಬಾ ಸಿವಿಯರ್ ಆಗಿತ್ತು ಸರ್. ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ನಿಮ್ಗೆ ಫ್ಯಾಮಿಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳು ಎಷ್ಟು ಜನ? ಹೀಗೆ 5 ವರ್ಷ ಆಯ್ತು ಸರ್ ಆಕ್ಚುಲಿ ಮದ್ವೆ ಆಗಿ. ಮಕ್ಳಿಬ್ರು, ಒಂದು ಗಂಡ್ ಮಗು 5 years ಮಗು, ಒಂದ್ ಹೆಣ್ ಮಗು 1.5 year. ಅವ್ರು ಆಟೋಮೊಬೈಲ್ಸ್ ವರ್ಕ್ ಹಂಗೂ ಆಟೋಮೊಬೈಲ್ಸ್ ಮಾಡ್ತಾ ಇದ್ರು. ನನ್ ಬಂಗಾರ ಇಡಂಗಿದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿಟ್ರು. ಅದೇ ಒಂದು ಯೋಚನೆ ಸರ್. ಇವಾಗ ಇಲ್ಲ ಅಂದಿದ ತಕ್ಷಣ ಒಂದು ಯೋಚನೆ ಅಂದ್ರೆ, ಇರೋ ಗಂಟ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅವರು ಹೆಲ್ಪಿಂಗ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು ಸರ್. ಬೇರೆ ನಮ್ಗೆ ಮಾತ್ರ ಅಲ್ಲ, ಬೇರೆ ಯಾರಿಗೋ ಏನೋ ಪ್ರಾಬ್ಲಮ್ ಇದ್ರೂ ಮುಂದಕ್ಕೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ, ಅದೇ ಒಂದು ಬೇಜಾರಾಗುತ್ತೆ ಸರ್. ಏನ್ ಹೇಳ್ತೀರಮ್ಮ? ಈಗ ಒಂದ್ ಕಡೆ ಯಾರು ಹೆಲ್ಪ್ ಮಾಡಿಲ್ಲ, ಆ ಕ್ಷಣದಲ್ಲಿ ನಮ್ಮ ಯಜಮಾನರು ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಹ ಬದುಕುಳಿಯುವಂತ ಅವಕಾಶಗಳಿತ್ತು ಅಂತ ಹೇಳ್ತೀರಿ. ಆ ಬಳಿಕ ನೀವು ಕೂಡ ಒಂದು ಡೊನೇಟ್ ಮಾಡಿ ಇಡ್ತಿರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಸೊಸೈಟಿಗೆ? ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರ್ಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್. ಅಷ್ಟೇ ಹೇಳೋದು ನಾವು. ಒಂದು ಇಮ್ಯುನಿಟಿ ಇರಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ ಅಷ್ಟೇ. ಸ್ಪೀಡ್ ಸ್ವಲ್ಪ ಗಾಡಿ ಸ್ಪೀಡ್ ಅಲ್ಲಿ ಇದ್ರು ಅಂತ ಅಂದ್ರೆ ಬೇಗ ಹಾಸ್ಪಿಟಲ್ ರೀಚ್ ಆದ್ರೆ ಸಾಕು ಅಂತ ನೀವು ಹೋಗ್ತಾ ಇದ್ರಿ ಅಂತ. ಹೌದು, ಅವರು ಈ ನೋವು ತಡಿತಾ ಇದಾರೆ, ಅವ್ರ ಕೈಲಿ ತಡೆಯಕ್ಕಾಗದ್ರಿಂದ ನಾನು ಅವ್ರ ಹಿಂದೆ ಕೂತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವ್ರು ಹಂಗೂ ನಾನು ಹೇಳ್ತಾ ಇದ್ದೀನಿ ಕಂಟ್ರೋಲ್ ಆಗಂತ ಅವ್ರು ನನ್ನ ಬೈಕೊಂಡು ಹೋಗ್ತಾ ಇದಾರೆ. ಪೇಯ್ನ್ ಇತ್ತು ಹೋಗ್ಬೇಕಂದ್ರೆ, ಇಲ್ಲಿಂದಾನೇ ಗಾಡಿಲಿ ಹೋಗ್ಬೇಕಂದ್ರೆ ಪೇಯ್ನ್ ತುಂಬಾ ಸಿವಿಯರ್ ಆಗಿತ್ತು ಸರ್. ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ನಿಮ್ಗೆ ಫ್ಯಾಮಿಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳು ಎಷ್ಟು ಜನ? ಹೀಗೆ 5 ವರ್ಷ ಆಯ್ತು ಸರ್ ಆಕ್ಚುಲಿ ಮದ್ವೆ ಆಗಿ. ಮಕ್ಳಿಬ್ರು, ಒಂದು ಗಂಡ್ ಮಗು 5 years ಮಗು, ಒಂದ್ ಹೆಣ್ ಮಗು 1.5 year. ಅವ್ರು ಆಟೋಮೊಬೈಲ್ಸ್ ವರ್ಕ್ ಹಂಗೂ ಆಟೋಮೊಬೈಲ್ಸ್ ಮಾಡ್ತಾ ಇದ್ರು. ನನ್ ಬಂಗಾರ ಇಡಂಗಿದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿಟ್ರು. ಅದೇ ಒಂದು ಯೋಚನೆ ಸರ್. ಇವಾಗ ಇಲ್ಲ ಅಂದಿದ ತಕ್ಷಣ ಒಂದು ಯೋಚನೆ ಅಂದ್ರೆ, ಇರೋ ಗಂಟ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅವರು ಹೆಲ್ಪಿಂಗ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು ಸರ್. ಬೇರೆ ನಮ್ಗೆ ಮಾತ್ರ ಅಲ್ಲ, ಬೇರೆ ಯಾರಿಗೋ ಏನೋ ಪ್ರಾಬ್ಲಮ್ ಇದ್ರೂ ಮುಂದಕ್ಕೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ, ಅದೇ ಒಂದು ಬೇಜಾರಾಗುತ್ತೆ ಸರ್. ಏನ್ ಹೇಳ್ತೀರಮ್ಮ? ಈಗ ಒಂದ್ ಕಡೆ ಯಾರು ಹೆಲ್ಪ್ ಮಾಡಿಲ್ಲ, ಆ ಕ್ಷಣದಲ್ಲಿ ನಮ್ಮ ಯಜಮಾನರು ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಹ ಬದುಕುಳಿಯುವಂತ ಅವಕಾಶಗಳಿತ್ತು ಅಂತ ಹೇಳ್ತೀರಿ. ಆ ಬಳಿಕ ನೀವು ಕೂಡ ಒಂದು ಡೊನೇಟ್ ಮಾಡಿ ಇಡ್ತಿರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಸೊಸೈಟಿಗೆ? ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರ್ಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್. ಅಷ್ಟೇ ಹೇಳೋದು ನಾವು. ಒಂದು ಇಮ್ಯುನಿಟಿ ಇರಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ ಅಷ್ಟೇ.